don't leave ಬಡವಾ rascal, ಬಡವಾ rascal. ಲೋ ಗಾಯ್ಸ್, ಇವತ್ತಿನ ವಿಡಿಯೋ ನಾನು ನಿಮ್ಗೆ ತಿಳಿಸ್ಕೊಡಕ್ಕೆ ಹೋಗ್ತಿರೋದಂದರೆ ವಿವೋ ಬಗ್ಗೆ. ನೀವೆಲ್ಲ ಸಾಮಾನ್ಯವಾಗಿ ಮೊಬೈಲ್ ಖರೀದಿ ಮಾಡಬೇಕು ಅಂತ ಈ ತಿಂಗಳಲ್ಲಿ ಲಾಂಚ್ ಆಗ್ತಿರೋ ಮೊಬೈಲ್ ಹೈಯೆಸ್ಟ್ ಲಾಂಚ್ ಆಗ್ತಿವೆ ಈ ತಿಂಗಳಿನಲ್ಲಿ ಮೊಬೈಲ್ಸ್ಗಳು. ನೀವೇನಾದ್ರು ಬೈ ಮಾಡಬೇಕು ಅಂತಿದ್ದೀರಾ, ಯಾವ ಬಜೆಟಲ್ಲಿ ಎಲ್ಲ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡಿ. ಇದರ ಫುಲ್ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ. ನೀವು ಈ ಮೊಬೈಲ್ ತಗೊಳ್ಬೋದು. ನಿಮಗೆ ಇಷ್ಟವಾಗೋ ಫ್ಯೂಚರ್ಸ್ ಆಯಿತೋ ಇಲ್ಲವೋ, ಬೇರೆ ಮೊಬೈಲ್ ನೋಡಿ, ಎಲ್ಲ ರೀತಿಯ ಮೊಬೈಲ್ಸ್ ಆಲ್ರೌಂಡ್ ಎಲ್ಲ ಬಗೆಯ ವೀಡಿಯೋಸ್ಗಳು ನಮ್ಮ ಚಾನಲಲ್ಲಿ ಬರ್ತವೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಈಗ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ. ಟಿ ಸರಣಿಯಲ್ಲಿ ಇದೆ ಹೊಸ ಫೋನ್ ಫಸ್ಟ್ ಪರಿಚಯ ಮಾಡಿಸ್ತಿರೋದು ವಿವೋ. ಟಿ ಸರಣಿ ಅಂದರೆ ಮಾಮೂಲಿ ಮೊದಲು ವಿವೋ YS ಆ ಥರ ಬರ್ತಿತ್ತು ನೋಡಿ. ಈಗ ಟಿ ಅಂತ ಇದು ಮಾಡಿದ್ದಾರೆ. T1 5G ಪ್ರಥಮ ಬಾರಿ ಟಿ ಕಡೆಯಿಂದ ರಿಲೀಸ್ ಮಾಡ್ತಿರೋದು ಇದು. ಮತ್ತು ಇದರಲ್ಲಿ ಇದು ಕಮ್ಮಿ ಬೆಲೆಯಲ್ಲಿ 5G ಮೊಬೈಲ್ ರಿಲೀಸ್ ಮಾಡಿರೋದು ಅಂತ ಇದೇ ವಿಶೇಷವಾಗಿರೋದು ಅಂತ ಹೇಳ್ತಿದ್ದಾರೆ. ಮಾಮೂಲಿ ಮತ್ತು ಮುಂದಕ್ಕೆ ನಾವು ಹೋದರೆ ವಿವೋ ಈ ಬಿಡುಗಡೆ ಆಗ್ತಿರುವ ಟಿ ಸರಣಿಯಲ್ಲಿ ಮೊದಲನೇ ಫೋನ್ ಆಗಿದ್ದು. ಇದರ ಎಲ್ಲದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ ನಾನು. ಇದರ ಬೆಲೆ ಮತ್ತು ಇದರಲ್ಲಿ ಏನೇನೈತೆ ಅಂತ ನಾನೀಗ ಒಂದೊಂದಾಗಿ ನಿಧಾನದಲ್ಲಿ ತಿಳಿಸ್ಕೊಡ್ಬೇಕು ಹೋಗ್ತೀನಿ. ನೀವು ಕ್ಲೀನಾಗಿ ಅದು ತಿಳ್ಕೊಳ್ಳಿ ಅಂತ ಈಗ ಹೇಳ್ತೀನಿ ನೋಡಿ. ಭಾರತದಲ್ಲಿ ವಿವೋ T1 5G ಸ್ಮಾರ್ಟ್ಫೋನ್ ಒಟ್ಟು ಮಾದರಿಯಲ್ಲಿ ರಿಲೀಸ್ ಆಗಿದೆ. ಇದರ 4G ರ್ಯಾಮ್ ಮತ್ತು 128GB ಸ್ಟೋರೇಜ್ ಮಾದರಿಯಲ್ಲಿ ಇದು 16,000 ರೂಪಾಯಿಗೆ ನಿಗದಿಯಾಗಿದೆ. ಇದರ ರೈಟು ತಿಳಿದು 4GB ರ್ಯಾಮು 128GB ಸ್ಟೋರೇಜು 10 ರೂಪಾಯಿ ಕಮ್ಮಿ 16,000 ರೂಪಾಯಿ. ಮತ್ತು ನೆಕ್ಸ್ಟ್ 6GB ರ್ಯಾಮ್ನೊಂದಿಗೆ 128GB ಸ್ಟೋರೇಜ್. ಸರಿಯಾ, ಇದು 6GB ರ್ಯಾಮ್ ಒಂದಿಗೆ 128GB ಸ್ಟೋರೇಜ್ ಮತ್ತು 8GB ರ್ಯಾಮ್ ಮತ್ತು 128GB ಸ್ಟೋರೇಜ್ ರೂಪದಲ್ಲಿ ಎರಡರಲ್ಲೂ ಐತೆ. ಇದು 17,000 ರೂಪಾಯಿ. ಅದಕ್ಕೆ ಇದಕ್ಕೆ 1,000 ಡಿಫ್ರೆಂಟ್ ಅಷ್ಟೇ. ಮತ್ತು ನೆಕ್ಸ್ಟ್ ಇದರಲ್ಲೇ 8GB ರ್ಯಾಮ್ 128GB ಸ್ಟೋರೇಜ್ನೊಂದಿಗೆ 20,000 ರೂಪಾಯಿ. 8GB ರ್ಯಾಮ್ 6GB ರ್ಯಾಮ್ 4GB ರ್ಯಾಮ್ 3GB ರ್ಯಾಮ್ಗಳಲ್ಲೂ ರಿಲೀಸ್ ಮಾಡ್ತಿದೆ. ಮತ್ತು ಸ್ಟೋರೇಜ್ ಮಾತ್ರ ಒಂದೇ 128GB ಸ್ಟೋರೇಜ್ ಕೊಟ್ಟಿದೆ. ಇದು ಇವತ್ತು ರಿಲೀಸ್ ಆಗುತ್ತಿದೆ, ಫೆಬ್ರವರಿ 14ರಂದು ಪ್ರಸಿದ್ಧವಾಗಿ ರಿಲೀಸ್ ಆಗುತ್ತಿರುವ ಸ್ಮಾರ್ಟ್ಫೋನ್ ಇದು. ಮತ್ತು ಈ ಸ್ಮಾರ್ಟ್ಫೋನಲ್ಲಿ ಏನೇನೈತೆ ಅಂತ ನಾವು ನೋಡೋಕೆ ಹೋದರೆ 1080 ಇಂಟು 2408 ಮಾಮೂಲಿ ಸೆನ್ಸರ್ ಸಾಮರ್ಥ್ಯ ಹೊಂದಿದೆ. ಮತ್ತು ಇದರ ಇಂಚಸ್ ನೋಡಿದ್ರೆ 6.58 ಫುಲ್ HD ಡಿಸ್ಪ್ಲೇ ಹೊಂದಿದೆ. ಓಕೆ. ಮತ್ತು ಇದು LCD ಡಿಸ್ಪ್ಲೇ ಹೊಂದಿದೆ. ಮತ್ತು ಇದರ ರಿಫ್ರೆಶ್ ರೇಟ್ ನೋಡೋಕ್ಕೆ ಬಂದರೆ 120 ರಿಫ್ರೆಶ್ ರೇಟಿಂದ 240 ರಿಫ್ರೆಶ್ ರೇಟ್ಗೂ ಹೊಂದಿದೆ. ಸರಿ ಆಯಿತಾ, ಅಲ್ಲಿ ಗಂಟು ಯೂಸ್ ಮಾಡ್ಬೋದು. ಮತ್ತು ಇದರ ಮ್ಯಾಕ್ಸ್ ಪ್ರೊಸೆಸರ್ ಬಗ್ಗೆ ತಿಳ್ಕೊಳ್ಳೋಕೆ ಬಂದರೆ 695 5G SoC ಅನ್ನು ಹೊಂದಿದ್ದು ಆಂಡ್ರಾಯ್ಡ್ ಟು ಆಧಾರಿತ ಬೆಂಬಲವನ್ನು ನೀಡುತ್ತದೆ. ನೆಕ್ಸ್ಟು ನೀವು ಟ್ರಿಪಲ್ ಕ್ಯಾಮ್ರಾದೊಂದಿಗೆ ಸೆಲ್ಫಿ ಸ್ಟಿಕ್ನೊಂದಿಗೆ. ಇದರಲ್ಲಿ ಮುಖ್ಯ ಕ್ಯಾಮ್ರಾ 50 ಮೆಗಾಪಿಕ್ಸೆಲ್ ಸೆನ್ಸರ್ f1.8 ಸೆನ್ಸರನ್ನು ಹೊಂದಿದೆ. ಎರಡನೇ ಕ್ಯಾಮ್ರಾ ಮೆಗಾಪಿಕ್ಸೆಲ್ ಸೆನ್ಸರ್ f2.4 ಲೆನ್ಸಸ್ನೊಂದಿಗೆ. ಮತ್ತು ಮೂರನೇ ಕ್ಯಾಮ್ರಾ 2MP ಸೆನ್ಸರ್ನೊಂದಿಗೆ ಒಳಗೊಂಡಿದೆ. ಇದರಲ್ಲಿ 16MP ಸೆಲ್ಫಿ ಕ್ಯಾಮ್ರಾವನ್ನು ಹೊಂದಿದೆ. ಮತ್ತು ಇದರ ಜೊತೆಗೆ ಸೂಪರ್ ನೈಟ್ ಮೋಡನ್ನು ಹೊಂದಿದೆ. ಮತ್ತು ಇದರಲ್ಲಿ ಇನ್ನೂ ಹಲವಾರು ರೀತಿ ಮೂಡ್ಗಳು ಸಖತ್ತಾಗಿ ಕೊಟ್ಟಿದ್ದಾರೆ. ದೀರ್ಘಕಾಲಿಕ 5000 mAh ಬ್ಯಾಟರಿಯೊಂದಿಗೆ ಇದಕ್ಕೆ ಸಂಪೂರ್ಣವಾಗಿ 18 ವೋಲ್ಟ್ ಫಾಸ್ಟ್ ವೇಗದ ಚಾರ್ಜಿಂಗ್ ಬೆಂಬಲಿತ ಇದೆ. ಇದರ ಕನೆಕ್ಟಿವಿಟಿಗೆ ಬಂದರೆ ಆಯ್ಕೆಯಲ್ಲಿ 5G 4G ಲೈಟ್ ಮತ್ತು ಡ್ಯುಯಲ್ ಬ್ಯಾಂಡ್ ವೈಫೈ, ಬ್ಲೂಟೂತ್ V5.1, USB Type-C ಮತ್ತು USB OTG ಸೇರಿಸಬಹುದು.
ಸರಿಯಾ. ಮತ್ತು ಇದರಲ್ಲಿ ಇದ್ರ ಯಾವುದು ಕಲರ್ ಪ್ರಿಕ್ ಸೆನ್ಸರ್ ಮತ್ತು ಲೈಟ್ ಸೆನ್ಸರ್ ಮತ್ತು ಪ್ರಿಕ್ಸೆಲ್ ಸೆನ್ಸರ್ನೊಂದಿಗೆ ಜಗತ್ತಿಗೆ ಎಲ್ಲ ಹೊಸ ಆಯ್ಕೆಗಳನ್ನು ನೀಡಿದೆ. ಈ ಸ್ಮಾರ್ಟ್ಫೋನಲ್ಲಿ ಎಲ್ಲ ಹೊಸ ಇವರು ಅವರ ಕಡೆ ವಿವೋ ಕಡೆಯಿಂದನೇ ಕೊಟ್ಟಿರೋ ಇದು ಮಾಹಿತಿ, ನಾವೇನು ಹೇಳ್ತಾ ಇರೋದಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಕನ್ನಡಿಗರನ್ನು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಧನ್ಯವಾದಗಳು.